ನೋಡಿ ಅದು ಏನಾಯಿತು ಅಂದರೆ ಒಂದು ಭಾರಿ ದೊಡ್ಡ ಇದನ್ನು ಈ ಬ್ಲಂಡರ್ ಎಲ್ಲ ನೆಹರು ಮಾಡಿದ್ದೇನೆ. ಒಂದೇನು ಅಂತ ಅಂದರೆ ನೆಹರು ಅಷ್ಟೇ ಅವರ ಅವರ ಥಿಂಕಿಂಗು ಅವರ ಅಡ್ಮಿರೇಷನ್ನು ಎಲ್ಲ ಕಮ್ಯುನಿಸ್ಟ್ ಅವರು. ರಷ್ಯಾ ಇವ್ರಿಗೆ ಐಡಿಯಲ್ಲು. ತಾವು ರಷ್ಯಾದ ಕಡೆ ಬರೀ ವಾಲಿದ್ದಲ್ಲ, ರಷ್ಯಾದ ಕಡೆನೇ ಆದರು ಇವರು. ಮಾತೆತ್ತಿದ್ರೆ ಅಮೇರಿಕ ಬೈಯೋದು. ಕೃಷ್ಣ ಮೆನನ್ ಅಂತ ಒಬ್ಬ ಇದ್ದ, ಅವನು ಇದು ಕಮಿಟೆಡ್ ಕಮ್ಯುನಿಸ್ಟು ಕೃಷ್ಣ ಮೆನನ್ನು. ಅವನು ಲಂಡನ್ನೊಳಗೆ ಇದು ಯಾವುದೋ ಒಂದು ಪೆಂಗ್ವಿನ್ನೋ ಯಾವುದೋ ಇರಬೇಕು ಒಂದು ಬುಕ್ಕು ಇದರಲ್ಲಿ ಎಡಿಟರ್ ಆಗಿದ್ದ ಅಲ್ಲಿ. ಬಟ್ ಅಲ್ಲಿ ಲೇಬರ್ ಪಕ್ಷಕ್ಕೆ ಮೆಂಬರು ಕೂಡ ಆಗಿದ್ದ. ನೆಹರು ಫ್ರೆಂಡು. ಯಾಕೆ ಅಂತಂದರೆ ಈ ನೆಹರೂದು ಒಂದು ಪುಸ್ತಕ ಬ್ರಿಟನ್ನೊಳಗೆ ಪಬ್ಲಿಷ್ ಆಗೋದಕ್ಕೆ ಆ ಕಂಪ್ನಿಲಿ ಪಬ್ಲಿಷ್ ಆಗೋದಕ್ಕೆ ಕೃಷ್ಣ ಮೆನನ್ ಕಾರಣನಾಗಿದ್ದ. ಆ ಥರದೊಳಗೆ ಫ್ರೆಂಡ್ಶಿಪ್ಪು ಇವರದ್ದು ಡೆವಲಪ್ ಆಯಿತು. ಕೃಷ್ಣ ಮೆನನ್ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟು ಕೆಲಸ ಡಿಫೆನ್ಸ್ ಮಿನಿಸ್ಟರ್ ಮಾಡಿಬಿಟ್ರು ನೆಹರು. ಇಂಡಿಯಾಗೆ ಕರ್ಕೊಂಬಂದು ಡಿಫೆನ್ಸ್ ಮಿನಿಸ್ಟರ್ ಮಾಡಿಬಿಟ್ರು ಅವರು. ಸ್ವಾತಂತ್ರ್ಯ ಚಳುವಳಿಲಿ ಆತಂದು ಯಾವುದೋ ರೋಲ್ ಇಲ್ಲ, ಏನಿಲ್ಲ. ಬಿಕಾಸ್ ಅವನು ಕಮ್ಯುನಿಸ್ಟ್ ಅಂತಲೇ ಮಾಡಿಕೊಂಡ್ರು ಅವರಲ್ಲಿ. UNOದಲ್ಲಿ ಯಾವುದೋ ಒಂದು ದೊಡ್ಡ ಇದು ಇಂಡಿಯಾದ ಪರವಾದ ಯಾವುದೋ ಒಂದು ಕೇಸ್ ಇತ್ತು. ಅದರಲ್ಲಿ ಕೃಷ್ಣ ಮೆನನನ್ನು ಕಳಿಸಿದ್ರು ಅಲ್ಲಿ ವಾದ ಮಾಡೋದಕ್ಕೆ. ಕೃಷ್ಣ ಮೆನನ್ನು ಬಹಳ ಪ್ರಸಿದ್ಧ ಆ ಕಾಲಕ್ಕೆ. ಏನಂತ ಅಂದರೆ ಅದೆಷ್ಟೋ 7-8 ಗಂಟೆ ಭಾಷಣ ಮಾಡಿದ್ರಂತೆ ನಾನ್ ಸ್ಟಾಪು. ಆ ಮಧ್ಯೆ 23 ಕಪ್ಪು ಟೀ ಕುಡಿದ್ರಂತೆ ಇದಕ್ಕೆ. ಅದೆಲ್ಲನೂ ಅಮೆರಿಕ ಬೈಯೋಕ್ಕೆ. ಹೋಗಿ ಅಮೆರಿಕ ನೆಲದಲ್ಲೇ ನಿಂತು ಅಮೆರಿಕನನ್ನು ಬೈಯುವಂಥ ಕೃಷ್ಣ ಮೆನನ್ನ ಧೈರ್ಯ ಮತ್ತು ಅದನ್ನೆಲ್ಲ ಪ್ರೋತ್ಸಾಹ ಮಾಡಿದಂಥ ನೆಹರು ಅನ್ನಂಥ ಇದು ಅಂತ ನಮ್ಮ ನ್ಯೂಸ್ ಪೇಪರ್ಗಳೆಲ್ಲ ಬರಿತಾ ಇದ್ವು ಅವಾಗ. ಇದೆಲ್ಲ ಮಾಡಿಕೊಂಡದ್ದ ಕೆಲಸ. ಅಮೆರಿಕ ಅಂತ ಅಂದರೆ ಕ್ಯಾಪಿಟಲಿಸಮ್ ಅಂದರೆ ಪಾಪಿಗಳದ್ದು, ಪಾಪದ ಕೆಲಸ ಅಂತ ತಾನೇ ಅವರ ಕಮ್ಯುನಿಸ್ಟ್ ಸಿದ್ಧಾಂತ. ಈ ಥರದಲ್ಲಿ ಮಾಡಿಕೊಂಡು ಈ ಹೋಲ್ ವೆಸ್ಟರ್ನ್ ಕಂಟ್ರಿಯನ್ನು ವಿರೋಧ ಮಾಡ್ಕೊಂಡ್ರು ನೆಹರು. ವೆಸ್ಟರ್ನ್ ಕಂಟ್ರಿಯವರು ಚೈನಾ ಆಗ್ತಾನೆ ಸ್ವಾತಂತ್ರ್ಯವಾಯಿತು. ವೆಸ್ಟರ್ನ್ ಕಂಟ್ರಿ ಅವರು ನೆಹರುಗೆ ಆಫರ್ ಮಾಡಿದ್ರು, ನಿನ್ನನ್ನು ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಇಂಡಿಯಾನ ಒಂದು ಪರ್ಮನೆಂಟ್ ಮೆಂಬರಾಗಿ ನಾವು ಮಾಡ್ತೀವಿ, ನಿನ್ನ ಇದನ್ನೆಲ್ಲ ಬಿಟ್ಬಿಡೋ ಹಾಗೆ ಅಂತ ಅಂದದ್ದ ಕೆಲಸ. ಇವನು ನೋ, ಇನ್ನೊಂದು ಕಮ್ಯುನಿಸ್ಟ್ ಕಂಟ್ರಿ ಅಲ್ಲಿ ಮೆಂಬರ್ ಆಗಿರಬೇಕು, ನಾನು ಚೈನಾಗೆ ಸಪೋರ್ಟ್ ಮಾಡ್ತೀನಿ ಹಾಗೆ ಅಂತ ಹೇಳಿ ಹಿ ಕ್ಯಾಂಪೇನ್ಡ್ ಫಾರ್ ಚೈನಾ ಟು ಬಿಕಮ್ ಮೆಂಬರ್ ಆಫ್ ದಿ ಸೆಕ್ಯೂರಿಟಿ ಕೌನ್ಸಿಲ್. ಚೈನಾನ ಮಾಡಿಸ್ತಾರೆ ನೆಹರು. ಈಗ ಸೆಕ್ಯೂರಿಟಿ ಕೌನ್ಸಿಲ್ಗೆ ನಾವು ಭಾರತ ಬರಬೇಕು ಅಂತ ಏನು ಮಾಡಿದ್ರೂ ಅಡ್ಡಗಾಲು ಹಾಕ್ತಾಯಿದೆ ಚೈನಾ. ಇದು ಈ ಅವಿವೇಕ ನೆಹರು ಮೊದಲಿಂದಲೂ ಮಾಡ್ಕೊಂಡು ಬಂದರು ಇದಕ್ಕೆಲ್ಲನೂ. ಅದೇ ಚೈನಾ ಚೌವೆನ್ಲಾಯ್ ಇಲ್ಲಿ ಕರೆದು ಇಂಡಿಯಾ ಚೈನಾ ಬಾಯಿ ಅಂತ ಅಂದದ್ದೇನು ಇವರದ್ದು ಆಟಗಳೆಲ್ಲ ಏನು ಕೊನೆಗೆ ಹಾಕಿ ಒದ್ರಲ್ಲ ಇಲ್ಲೆಲ್ಲ ಮಾಡಿಕೊಂಡು ಆ ಕತೆಗಳೆಲ್ಲ ನೀವು ಬೇಕಾದಷ್ಟೆಲ್ಲ ಓದೇ ಇರ್ತೀರ ಇದರೊಳಗೆಲ್ಲ. ಆಗ ನೆಹರು ಅಮೆರಿಕಕ್ಕೆ ಇದು ಮೆಸೇಜಸನ್ನು ಕಳಿಸ್ತಾರೆ, ನೀವು ತಕ್ಷಣವಾಗಿ ನಮ್ಮ ಹೆಲ್ಪಿಗೆ ಬರಬೇಕು, ನಮ್ಗೆ ಇಷ್ಟು ಫೈಟರ್ ಫ್ಲೈಟ್ ಬರಬೇಕು, ಇಷ್ಟು ಇದನ್ನೆಲ್ಲ ಬೇಕು, ಹಾಗೆ ಹೀಗೆ ಅಂತ ಎಲ್ಲ ಕೆನಡಿಗೆ ಇದನ್ನು ಕಳಿಸಿದ್ರೆ ಅವರು ಅಮೆರಿಕಾದಲ್ಲಿ ಪ್ರೆಸಿಡೆಂಟ್ಗಳು ಆಗಲಿ ಯಾರೇ ಆಗಲಿ ಅವರು ಅಫಿಷಿಯಲ್ಲಾಗಿರುವಾಗ ಒಂದು ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ. ಅವರವರೇ ಮಾತಾಡ್ಕೊಳ್ಬೇಕಾದ್ರೆ ಈ ನಮ್ಮ ಇವರು ಲ್ಯಾಂಗ್ವೇಜ್ ನಿಮಗೆ ಗೊತ್ತಲ್ಲ ಅವ್ರ ಸ್ಲ್ಯಾಂಗು. ಆ ಸ್ಲ್ಯಾಂಗ್ನೊಳಗೆ ಈ ಫೂಲು ನನಗೆ ಇವಾಗ ನನ್ನ ಕೇಳೋಕ್ಕೆ ಬಂದಿದ್ದಾನೆ ಇವಾಗ ಇಷ್ಟೇ ತನಕ ನಮ್ಮನ್ನು ಬೈಕೊಂಡು ತಿರುಗ್ತಾ ಇದ್ದದ್ದು ಅಂತ ಅವನಿಗೆ ಹೇಳಿ ಅದರ ತಕ್ಷಣ 7th ಫ್ಲೀಟ್ ಅಂತ ಅನ್ನೋದನ್ನು ಅವರ ಇದು ಕಳಿಸ್ದ ಬಂಗಾಳ ಕೊಲ್ಲಿಗೆ. ಯಾಕೆಂದರೆ ಚೈನಾಕ್ಕೆ ಭಯ ಹುಟ್ಟಲಿ ಅಂತ ಈ ಕಡೆಯಿಂದ ಅಮೇರಿಕಾದ ಫ್ಲೀಟ್ ಇದು ಬರ್ತಾಯಿದೆ ಆರ್ಮಿ ಇಂಡಿಯಾಕ್ಕೆ ಹೆಲ್ಪ್ ಮಾಡೋಕ್ಕೆ ಅಂತ. ಆವಾಗ ಚೈನಾದವ್ರು ವಿತ್ಡ್ರಾ ಮಾಡಿಕೊಂಡ್ರು ಇದಕ್ಕೆಲ್ಲ. ನಾವು ಇದು ಏನು ಒಂದೊಂದಾಗಿ ಕಡಿಮೆ ಮಾಡಿದಾರ ಇದರಲ್ಲಿ ಅಂತ ತಿಳ್ಕೊಂಡಿದ್ದೀರಾ ನೀವು? ಅದು ಯಾಕೆ ಇಷ್ಟೊಂದೆಲ್ಲ ಮಾಡಿದ್ರು ಹಾಗೆ ಅಂತ ಅಂದರೆ ನಮ್ಮ ಜನಗಳಲ್ಲಿ ಇದೆಲ್ಲ ಇತ್ತಲ್ಲ ಏನೋ ಅಂತಂದರೆ ಹೀರೋ ವರ್ಷಿಪ್ಪು. ಗಾಂಧಿ ಸೆಲೆಕ್ಟ್ ಮಾಡಿದ್ದವನು ನೆಹರು, ಜೊತೆಗೆ ಇಂಗ್ಲೆಂಡಲ್ಲಿ ಓದ್ಕೊಂಬಂದವನು, ಜೊತೆಗೆ ಕುದುರೆ ಸವಾರಿ ಮಾಡೋ ಗೊತ್ತಿರುವಂಥವನು.
ಆಮೇಲೆ ಕತೆಗಳೆಲ್ಲ ಏನು ಅಂತಂದರೆ, ನೆಹರು ಎಂಥ ಶ್ರೀಮಂತ ಅಂದರೆ ಇದನ್ನು ಇವನು ಒಗೆಯೋ ಬಟ್ಟೆಗಳನ್ನೆಲ್ಲ ಪ್ಯಾರಿಸಿಗೆ ಕಳಿಸ್ತಾ ಇದ್ರು ಅಂತ, ಅಲ್ಲಿ ಒಗೆದು ಇಸ್ತ್ರಿ ಮಾಡಿ ತರಿಸೋಕ್ಕೆ. ಈ ಥರದ್ದೆಲ್ಲ ಕತೆಗಳೆಲ್ಲ ಹುಟ್ಟಿಸ್ಬಿಟ್ಟೋದವರು. ಇಂಥ ಶ್ರೀಮಂತ ಎಂಥ ಇದನ್ನು ತ್ಯಾಗ ಮಾಡಿದ್ದಾನೆ ದೇಶಕ್ಕೋಸ್ಕರವಾಗಿ ಅಂತ ಕತೆಗಳು ಇದೆಲ್ಲ ಮಾಡಿದ್ರು. ನಾವು ಹೈಸ್ಕೂಲಿಗೆ ಬಂದ್ರೆ ಆಗಲೇ ನಮಗೆ ಪುಸ್ತಕದೊಳಗೆ ಶುರುವಾಗಿ ಹೋಗ್ಬಿಡ್ತು ಇವ್ರದ್ದೆಲ್ಲದ ಕಮಲಾ ನೆಹರು ಮೇಲೆ ಒಂದು ಕತೆ, ಇವ್ರ ಮೇಲೆ ಒಂದು ಪುಸ್ತಕ ನಾನ್ ಡೀಟೇಲ್ ಅಂತ ಇರುತ್ತೋ ಅದಕ್ಕೆ ಇವ್ರ ಮೇಲೆ ನೆಹರು ಮೇಲೆ ಪುಸ್ತಕ. ಇಂಟರ್ಮಿಡಿಯೇಟಿಗೆ ಬಂತು ಅಂತಂದರೆ ಇಂಗ್ಲೀಷ್ಗೂ ನೆಹರುದೇ ಒಂದು ಪುಸ್ತಕ ಇಡೋರು. ಆಮೇಲೆ ವಿತ್ ನೋ ರಿಗ್ರೆಟ್ಸ್ ಅಂತ ನೆಹರು ತಂಗಿ ಹಟಿ ಸಿಂಗ್ ಅಂತ ಅನ್ನೋಳೊಂದು ಪುಸ್ತಕ ಬರೆದಿದ್ಲು. ಆ ಪುಸ್ತಕನೂ ಇದು ಟೆಕ್ಸ್ಟ್ ಬುಕ್ ಮಾಡಿದ್ರು. ಆ ಪುಸ್ತಕದೊಳಗೆ ಇದ್ದಾಳೆ, ಅವಳು ಬರೆದಿದ್ದಾಳೆ, ನಮ್ಮ ಅಣ್ಣನ ನೋಡೋಕ್ಕೆ ಅಂತ ನಾನು ಜೈಲಿಗೆ ಹೋದೆ. ಎಲ್ಲಿ ಜೈಲು ಅಂತಂದರೆ ಡೆಹ್ರಾಡೂನಲ್ಲಿ, ಅಂದರೆ ಒಳ್ಳೆ ಕೂಲ್ ಅಟ್ಮಾಸ್ಫಿಯರು. ನಾನು ಅಲ್ಲಿಗೆ ಹೋದೆ. ನಮ್ಮ ಅಣ್ಣನ ಇದ್ದಂಥ ಸ್ಥಿತಿಯೊಳಗೆ ನೋಡಿ ನನಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು. ಏನಂತಂದರೆ ಅವನಿದ್ದದ್ದು ಒಂದೇ ಒಂದು ರೂಮು, ಅದರಲ್ಲಿ ಒಂದೇ ಒಂದು ಬೆಡ್ಡು, ಎರಡು ಸೋಫಾ, ಒಂದೇ ಒಂದು ದೊಡ್ಡ ಇದು ಕಿಟಕಿ. ಆ ಕಿಟಕಿಯಿಂದ ನೋಡಿದ್ರೆ ಮಸೂರಿ ಕಡೆಗಿದ್ದಂಥ ಹಿಮಾಲಯ ಅದರ ಕಾಡು ಅದೆಲ್ಲ ಕಾಣ್ತಾ ಇದೆ. ಅದರೊಳಗೆ ನಮ್ಮ ಅಣ್ಣ ಈಸಿ ಚೇರ್ ಮೇಲೆ ಕೂತ್ಕೊಂಡು ಪುಸ್ತಕ ಓದ್ತಾ ಇದ್ದ. ಇದು ಜೈಲು ವಾಸ ಅವ್ರು ಮಾಡ್ತಾ ಇದ್ದದ್ದು. ಮೋತಿಲಾಲ್ ನೆಹರು ಜೈಲಲ್ಲಿದ್ದಾಗ ಗವರ್ನರು ಅವ್ರಿಗೆ ಇದನ್ನು ಸ್ಕಾಚ್ ವಿಸ್ಕಿ ಕಳಿಸ್ತಾಯಿದ್ರು ಜೈಲಿಗೆ ಹಾಕಿದ್ದದ್ದು. ಅದು ಬೇರೆ ಪ್ರಶ್ನೆ. ಸ್ವಾತಂತ್ರ್ಯ ಚಳವಳಿಗೆ ತಡೀತೀವಿ ಅಂತ ಅವನು ಮೇಲ್ನವ್ರಿಗೆ ರಿಪೋರ್ಟ್ ಮಾಡಬೇಕಲ್ಲ. ಇದು ರೆಕಾರ್ಡಲ್ಲಿದೆ ಇದರೊಳಗೆಲ್ಲ.